ನಿನ್ನೆ ಬಿಗ್ ಬಾಸಲ್ಲಿ ಅವಳು ಏನು ಮಾಡಿದ್ಲು ಕ್ಯಾಪ್ಟನ್ಸಿ, ಆ ಚೈತ್ರ ಒಳ್ಳೆ ಲೂಸ್ ಮುಂಡೆ ಥರ ಮಾಡಿದ್ಲು, ಲೂಸಾಗಿ. ಅವಳನ್ನ ನೋಡೋಕೆ ಹೋದ ಸೀಸನಲ್ಲೇ ಅವಳನ್ನ ನೋಡೋಕ್ಕಾಗಲಿಲ್ಲ. ಅದರಲ್ಲಿ ಈ ಸೀಸನಲ್ಲಿ ಬೇರೆ ತಂದುಬಿಟ್ಟವ್ರು ಅವಳನ್ನ. ಹೋಗಿ ಆ ಬಿಗ್ ಬಾಸೇ ಬೇಕಾಗೇ ಮಾಡ್ತಾನೋ ಏನೋ ಗೊತ್ತಿಲ್ಲ. ಆ ಸ್ಪಂದನನ ಕ್ಯಾಪ್ಟನ್ ಅಂತಾದರೂ ಹೋಗಲಿ, ಅದು ಬೇರೆ ರೀತಿಯಾದರೂ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಇವಳನ್ನ ಮಾಡಿದ್ರು. ಇವಳು ಬಿಡ್ತಾಳಾ? ಇವಳು ಕ್ರಿಮಿನಲ್ ಮೊದಲೇ. ಇವಳು ಮೈಂಡೇ ಸರಿ ಇಲ್ಲ. ಆಮೇಲೆ ಇವಳು ಫೇವರಿಸಮು ರಾಶಿಕಾಗಿ ಮಾಡಬೇಕು ಅಂತಲೇ ಗಿಲ್ಲಿಗೂ ಸೂರಜ್ಗೆ ಮೋಸ ಮಾಡಿದ್ಲ. ಅದೇನೋ ಕಾಲಿಗೆ ಅದೇನೋ ಕಟ್ಟಿರೋದನ್ನು ಸೌಂಡ್ ಬರಲ್ಲ ಅಂತ ಗಿಲ್ಲಿಗೆ ಸೂರಜ್ಗೆ ಬೇಕಾಗೆ ಪಾಸ್ ಅಂತ ಮಾಡಿದ್ಲು. ಅವಳಿಗೆ ಯಾಕೆ ಮಾಡಲಿಲ್ಲ? ರಾಶಿಕಾ ಕೇಳಿಸ್ತಾನೆ ಇರಲಿಲ್ವ? ಯಾಕೆ ಅವಳದ್ದು ಮಾಡಲಿಲ್ಲ? ಇವಳು ಬೇಕಾಗೇ ಮಾಡಿದ್ಲ. ಅಶ್ವಿನಿದು ಟೀಮ್ ಆಗಬಾರ್ದು ಅಂತ ಇವಳು ಮಾಡಿದ್ಲ. ಅಶ್ವಿನಿ ನೋಡಿದ್ರೆ ಮೊದಲಿಂದ ಇವಳಿಗೆ ಆಗಲ್ಲ. ಅಲ್ಲಿ ಒಳಗಡೆ ಬಂದು ಅದನ್ನೇ ನಾಟಕ ಆಡಿಕೊಂಡು ಅಶ್ವಿನಿ ಮೇಲೆ ಇದು ಮಾಡ್ತಾವಳೆ. ಅಶ್ವಿನಿ ಟಾರ್ಗೆಟ್ ಮಾಡ್ತಾವಳೆ. ಮತ್ತು ಅದೇ ರೀತಿ ಗಿಲ್ಲಿನ ಸೂರಜ್ನೂ ಅದೇ ರೀತಿ ಟಾರ್ಗೆಟ್ ಮಾಡಿದ್ಲು. ಇವಳು ಮನಸ್ಸಲ್ಲಿ ಇತ್ತೇನೋ ರಾಶಿಕಾನೇ ಮಾಡಬೇಕು ಅಂದ್ಬಿಟ್ಟು ಆ ರೀತಿ ಮಾಡಿದ್ಲು. ಹೇಳೋಕ್ಕೋದ್ರೆ ಅಲ್ಲಿ ಸೂರಜ್ ಆಗಬೇಕಾಗಿತ್ತು ಕ್ಯಾಪ್ಟನು. ಅದು ಬಿಟ್ಬಿಟ್ಟು ಬೇಕು ಅಂತಲೇ ಅವನಿಗೆ ಮೋಸ ಮಾಡಿದ್ಲು. ಅವಳು ಮಾಡಿದ್ದು ಎಲ್ಲ ಸರಿಯಾಗಿದೆಯಾ? ನೀವೇ ನೋಡಿರಿ ಎಷ್ಟು ಮೋಸ ಮಾಡಿದ್ಲು ಅಂದ್ಬಿಟ್ಟು. ಅವಳನ್ನ ಮೊದಲು ಆಚೆ ಕಳಿಸ್ಬೇಕು. ಚೈತ್ರನ ರಜತ್ ಆದರೂ ಪರವಾಗಿಲ್ಲ, ಹೋದ ಸಲ ಹೆಂಗೆ ಮಾಡಿದ್ರು, ಈ ಸತಿ ಏನೋ ಸ್ವಲ್ಪ ಪರವಾಗಿಲ್ಲ ನೋಡ್ಬೋದು. ಇವಳು ಅದೇ ಬುದ್ಧಿ, ಅದೇ ಮಾಡ್ತಾವಳೆ ಇವಳು. ಆಮೇಲೆ ಪಾಪ ಗಿಲ್ಲಿ ಊಟನೇ ಮುಚ್ಚಿಟ್ಕೊಂಡ್ಲಲ್ಲ, ಇದೆಷ್ಟು ಸರಿ ನೀವು ಯೋಚನೆ ಮಾಡಿ. ಅವನು ಮೊದಲೇ ಚಿಕನ್ ಅಂದರೆ ಇಷ್ಟ ಪಾಪ. ಅದರಲ್ಲಿ ಅವನು ಊಟನೇ ಮುಚ್ಚಿಕೊಂಡು ಹಾಳು ಮಾಡಿದ್ಲಲ್ಲ ಇವಳಿಗೆ ಊಟ ಸಿಗತ್ತಾ ಮುಂದೆ ಒಂದು ದಿವಸ ಇವಳಿಗೆ? ಇವಳು ಸೂರಜು ಕ್ರಿಮಿನಲ್ಲು. ಅವನು ತೊಗೊಂಡೋಗಿ ಮುಚ್ಚಿ ಕೊಡೋದಂತೆ, ಅವಳು ಮುಚ್ಚಿಡೋದಂತೆ, ತೊಗೊಂಡೋಗಿ ಅದೇನು ಬಾತ್ರೂಮಲ್ಲೇ ಇಟ್ಲೋ ಇಲ್ಲ ಎಲ್ಲಿಟ್ಲೋ ಗೊತ್ತಿಲ್ಲ. ಅದು ಸರಿಯಾಗಿ ತೋರಿಸಿಲ್ಲ. ಇವತ್ತು ಸುದೀಪ್ ಸರ್ ಬಂದು ಅವಳನ್ನ ಸರಿಯಾಗಿ ಉಗಿಬೇಕು ಅದ್ರ ಬಗ್ಗೆ. ಪಾಪ ಅವನು ಗಿಲ್ಲಿಗೆ ಒಂದು ಸ್ವಲ್ಪ ಬಿರಿಯಾನಿನೋ ಏನಾದರೂ ಒಂದು ಚಿಕನ್ ಐಟಮ್ ಕೊಡಬೇಕು ಸುದೀಪ್ ಸಾರು. ಬೇಜಾರಾಗತ್ತೆ ನೆನೆಸ್ಕೊಂಡ್ರೆ. ಆ ಗಿಲ್ಲಿಗೆಲ್ಲ ಮೋಸ ಮಾಡೋರೇನಾ? ಪ್ರತಿಯೊಬ್ಬರು ಟಾರ್ಗೆಟ್ ಮಾಡೋರೇನಾ? ಏನೋ ನನಗಂತೂ ಇಷ್ಟನೇ ಆಗ್ತಾಯಿಲ್ಲ. ಇವತ್ತು ಬಂದು ಸುದೀಪ್ ಸಾರು ಇಷ್ಟು ಪಾಯಿಂಟು ಅಂತ ನೋಡಿ ಆ ಪಾಯಿಂಟ್ಸ್ ಕೇಳಬೇಕು. ಏನು ಅಂದರೆ, ಮೊದಲು ಈ ಚೈತ್ರ ಉಸ್ತುವಾರಿ ಚೆನ್ನಾಗಿಲ್ಲ ಅಂತ ಅವ್ರು ಹೇಳಬೇಕು. ಆಮೇಲೆ ಸೆಕೆಂಡ್ ಬಂದುಬಿಟ್ಟು ರಜತ್ತು ಅಶ್ವಿನಿ ಇವ್ರು ಮಾತಾಡೋ ಮಾತುಗಳ ಬಗ್ಗೆ ಸ್ವಲ್ಪ ಅವರು ಸುದೀಪ್ ಸರ್ ಕೇಳಬೇಕು ಅದನ್ನು. ಆ ರೀತಿ ಬಿಗ್ ಬಾಸಲ್ಲೆಲ್ಲ ಆ ಥರ ಮಾತಾಡಿದ್ರೆ ಫ್ಯಾಮ್ಲಿ ನೋಡೋ ಇದು. ಥರ್ಡ್ ಪಾಯಿಂಟ್ ಬಂದು ಗಿಲ್ಲಿ ಬಿರಿಯಾನಿ ಮುಚ್ಚಿಟ್ಟಾರೆ. ಮೇಯ್ನ್ ಅದನ್ನೇ ಕೇಳಬೇಕು ಸುದೀಪ್ ಸಾರು. ಆಮೇಲೆ ಅವರು ಸೀಕ್ರೆಟ್ ಟಾಸ್ಕು ಅಂತ ಕೊಟ್ಟರು 4ನೇದು. ಅದರಲ್ಲಿ ಗಿಲ್ಲಿ ಪಾಪ ಎಷ್ಟು ಚೆನ್ನಾಗಿ ಮಾಡ್ದ. ಅವರು ಅಶ್ವಿನಿ ಅವರು ಆ ಅಡುಗೆ ಒಂದು ಬಿಟ್ಟರೆ ಬೇರೆ ಏನಾದರೂ ಟಾಸ್ಕ್ ಮಾಡಿದಾರಾ? ಅದ್ರ ಬಗ್ಗೆನೂ ಸ್ವಲ್ಪ ಸುದೀಪ್ ಸರು ಯೋಚನೆ ಮಾಡಬೇಕು. ಅವಳು ಪಾಪ ಕಾವ್ಯಗೆ ಅಷ್ಟು ಮನಸ್ಸಿಂದ ಅವನು ನೋವು ಕೊಡ್ತಿದ್ದಾನೆ. ಅವನೆಷ್ಟು ಇದು ಮಾಡಿ ಊಟ ತಿಂದಿರ ಬಿರಿಯಾನಿನೂ ತಿಂದಿರ ಪಾಪ ಅವನಿಟ್ಟ ಅದನ್ನು ಇವಳು ಹಾಳು ಮಾಡಿದ್ಲು. ಸೂರಜನು ಅವಳು ಚೈತ್ರ. ಅದ್ರ ಬಗ್ಗೆನೂ ಸುದೀಪ್ ಸರು ಸ್ವಲ್ಪ ಕೇಳಬೇಕು ಅಶ್ವಿನಿ ಅವ್ರಿಗೆ. ಅವಳೋಗಿ ನೈಸ್ ಮಾಡ್ತಾಳೆ ಅಶ್ವಿನಿ, ನೀನು ತಿನ್ನು ಅಂದ್ಬಿಟ್ಟು. ಏನು ಮಾಡಿದ್ಲು? ನನಗೇನೋ ಟಾಸ್ಕ್ ಬಗ್ಗೆ ಇಷ್ಟನೇ ಆಗಲಿಲ್ಲ ಅಶ್ವಿನಿದು. ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಗಿಲ್ಲಿ ಒಬ್ಬನಿಗೆ ಮಾಡಬೇಕು. ಇಷ್ಟೆಲ್ಲ ಸುದೀಪ್ ಸರ್ ಬಂದು ಇದ್ರ ಬಗ್ಗೆ ಮಾತಾಡಬೇಕು. ಇವತ್ತು ಕೇಳಬೇಕು ಸುದೀಪ್ ಸಾರು. ನೀವು ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೇನು ಏನು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ.